ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇದು ನಾವು ಸೂತ್ಕ ತೆಗೆಯೋ ಶಾಸ್ತ್ರ ಮಾಡಿದ್ವಲ್ವ, ಅವತ್ತಿನ ದಿನದ್ದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸುಮಾರು ದಿನ ಆಗೋಯ್ತು ನಾನು ಯೂಟ್ಯೂಬ್ಗೆ ವಿಡಿಯೋಸ್ನ ಅಪ್ಲೋಡ್ ಮಾಡಿ. ಇದನ್ನು ಕೂಡ ಅಷ್ಟೇ ಮೊದಲೇ ಮಾಡಬೇಕಿತ್ತು, ಆದರೆ ಯಾಕೋ ನನಗೆ ಮನಸ್ಸೇ ಇರಲಿಲ್ಲ. ಕೆಲವೊಮ್ಮೆ ಹಂಗೆ ಅಲ್ವಾ, ಒಂದು ಸಣ್ಣ ಸಣ್ಣ ಮಾತುಗಳು ಕೂಡ ಮನಸ್ಸಿಗೆ ತುಂಬಾ ಬೇಜಾರು ಮಾಡಿಬಿಡುತ್ತೆ. ಯಾವ ಕೆಲಸ ಮಾಡಲಿಕ್ಕೂ ಕೂಡ ಇಂಟ್ರೆಸ್ಟೇ ಇರಲ್ಲ. ನನಗೂ ಹಂಗೇ ಕೆಲವೊಂದು ಕಮೆಂಟ್ಸು ಅದನ್ನೆಲ್ಲ ನೋಡಿ, ಹಾಗೆ ಕೆಲವೊಂದು ಮಾತುಗಳು ಅಷ್ಟೇ ಮನಸ್ಸಿಗೆ ಸ್ವಲ್ಪ ನೋವು ಮಾಡಿಬಿಟ್ಟಿತ್ತು. ಹಂಗಾಗಿ ನನಗೆ ಯಾವುದೇ ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಎಷ್ಟೊಂದು ವಿಡಿಯೋಸ್ ಇದೆ, ಯಾವ ವಿಡಿಯೋಸ್ನೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅನಿಸ್ತಾನೇ ಇರಲಿಲ್ಲ. ಹಂಗಾಗಿ ಸ್ವಲ್ಪ ದಿನ ನಾನೇ ಬ್ರೇಕ್ ತೊಗೊಂಡೆ. ಯಾವುದೇ ವಿಡಿಯೋಸ್ಗೆ ವಾಯ್ಸ್ ಓವರ್ ಕೊಡೋದು ಅಥವಾ ವಿಡಿಯೋಸ್ ಮಾಡ್ಕೊಳ್ಳೋದು ಏನು ಕೂಡ ಮಾಡ್ಕೊಳ್ತಾ ಇರಲಿಲ್ಲ. ಏನರಲ್ಲೂ ಕೂಡ ನನಗೆ ಆಸಕ್ತಿ ಇರಲಿಲ್ಲ ಅಷ್ಟೇ. ಇವಾಗ ಎಲ್ಲನೂ ಕೂಡ ಮರೆತು ನಾರ್ಮಲ್ ಆಗಿದ್ದೀನಿ. ಹಾಗಾಗಿ ಹಳೆ ವಿಡಿಯೋಸ್ಗೆಲ್ಲನೂ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಯಾರು ಏನೋ ಅಂದ್ಕೊಳ್ಬೇಡಿ, ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಆವತ್ತಿನ ಪೂಜೆಗೆ ಎಲ್ಲನೂ ಕೂಡ ತಯಾರಿ ಮಾಡಿಟ್ಕೊಂಡಿದ್ದು, ಅಂದರೆ ದಾಸಪ್ಪ ಅವ್ರು ಬರಲಿಕ್ಕಿಂತ ಮುಂಚೆನೇ ಮನೆಯೆಲ್ಲ ಸ್ವಚ್ಛ ಮಾಡಿ, ದೇವ್ರ ಮನೆ ಸ್ವಚ್ಛ ಮಾಡಿ, ಹೂವು ಎಲ್ಲನೂ ಹಾಕಿ ರೆಡಿ ಮಾಡಿಟ್ಟಿದ್ವಿ. ಅವ್ರು ಬಂದು ಪೂಜೆ ಮುಗಿಸಿ ದೇವ್ರ ಮನೆಗೆ ದೀಪ ಎಲ್ಲನೂ ಹಚ್ಕೊಡ್ತಾರೆ ಅಂಥೇಳಿ ಅವ್ರು ಬರೋ ಅಷ್ಟರಲ್ಲಿ ಎಲ್ಲನೂ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲನೂ ಕೂಡ ಮಾಡಿಟ್ಟಿದ್ವಿ. ಅವರು ಬಂದು ಇವಾಗ ಜಾಗಟೆ ಮತ್ತು ದೇವರು ಎಲ್ಲ ಇರುತ್ತಲ್ಲ, ಅದನ್ನು ತೊಗೊಂಡು ಬಂದು ಒಂದು ಕಡೆ ಇಟ್ಟು ಅವ್ರು ಹೆಂಗೆ ಪೂಜೆ ಮಾಡ್ತಾರೆ ನೋಡಿ ಆ ಥರ ಅವರು ಪೂಜೆ ಮಾಡ್ತಾಯಿದ್ರು. ಇನ್ನು ನೈವೇದ್ಯಕ್ಕೂ ಕೂಡ ಈ ಕಡೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡು ಬಿಟ್ಟಿದ್ವಿ. ಹಾಗೆ ನಮ್ಮ ಮನೆಗೆ ಯಾರಾದರೂ ಬಂದರೆ ಸಾಮಾನ್ಯವಾಗಿ ಪಾತ್ರೆಗಳನ್ನ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ. ಯಾಕಂದರೆ ಎಲ್ಲ ಪಾತ್ರೆಗಳ ಕ್ವಾಲಿಟಿ ಚೆನ್ನಾಗಿದೆ, ತುಂಬಾ ದಪ್ಪ ಇರೋ ಪಾತ್ರೆಗಳನ್ನ ಇಟ್ಕೊಂಡಿದ್ದೀರಾ ಅಂತ. ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ನನಗೇನಾದರೂ ಪಾತ್ರೆಗಳು ಬೇಕು ಅಂದರೆ ನಾನು ಆದಷ್ಟು ಇಂಡಸ್ ವ್ಯಾಲಿ ಕಡೆಯಿಂದನೇ ಬೈ ಮಾಡೋದು. ಯಾಕಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನನಗೆ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಗುತ್ತೆ. ಇನ್ನು ಇವತ್ತು 2 ಪ್ರಾಡಕ್ಟ್ನ ಬೈ ಮಾಡಿದ್ದೀನಿ. ಒಂದು ಬಂದು ಒಗ್ಗರಣೆ ಮಾಡಲಿಕ್ಕೆ ಅಂತೇಳಿ ಒಂದು ತಡ್ಕ ಪ್ಯಾನ್ನ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಐರನ್ದಿತ್ತು, ಹಾಗೆ ನಾನ್ ಸ್ಟಿಕ್ದಿತ್ತು, ಸ್ಟೀಲ್ದಿರಲಿಲ್ಲ. ಹಾಗಾಗಿ ಸ್ಟೀಲ್ದೊಂದು ಇರಲಿ ಅಂತೇಳಿ ತಗೊಂಡೆ. ಇದರಲ್ಲಿ ಏನು ಗೊತ್ತಾ, ನಾವು ಪುಟ್ಟಾಗಿ ಗಂಜಿ ಏನಾದರೂ ಕೂಡ ಮಾಡ್ಕೊಂಡು ಬಿಡ್ಬೋದು. ಒಂದು ಸ್ವಲ್ಪ ದೊಡ್ಡದಾಗೇ ಇದೆ. ಹಾಗೆ ಮಾಮೂಲಿಯಾಗಿ ಒಗ್ಗರಣೆ ಕೂಡ ಮಾಡ್ಕೊಳ್ಬೋದು. ಇನ್ನು ಕ್ವಾಲಿಟಿನೂ ಕೂಡ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಆದಷ್ಟು ನಾನು ಸ್ಟೀಲ್ ಪಾತ್ರೆಗಳನ್ನ ತೊಗೊಂಡ್ರೆ ಸ್ವಲ್ಪ ಭಾರ ಇರೋದನ್ನೇ ತೊಗೊತೀನಿ, ಯಾಕಂದರೆ ಜಾಸ್ತಿ ದಿನ ಬಳಸ್ಬೋದು ನಾವು, ಬೇಗ ಹಾಳಾಗಲ್ಲ ಅಂತ. ಇನ್ನು ಇದ್ರ ಜೊತೆಗೆ ಒಂದು ಕಡಾಯಿನೂ ಕೂಡ ತೊಗೊಂಡೆ. ಏನಾದ್ರೂ ದೊಡ್ಡದಾಗಿ ಫ್ರೈ ಏನಾದರೂ ಮಾಡಿದಾಗ ಅಥವಾ ವೆಜ್ಜಲ್ಲಿ ಏನಾದರೂ ಕುರ್ಮಾ ಏನಾದರೂ ಮಾಡಿದಾಗ ಬೇಕಾಗತ್ತೆ ಅಂತ. ನಮ್ಮ ಮನೇಲೆಲ್ಲ ಒಂದು 2-3 ಜನಕ್ಕೆ ಮಾಡೋಷ್ಟು ಇರೋದು ಅಷ್ಟೇನೇ. 4-5 ಜನಕ್ಕೆ ಮಾಡೋ ಥರದ್ದು ಏನೂ ಕೂಡ ನಾನು ತೊಗೊಂಡಿರಲಿಲ್ಲ. ಇನ್ಮೇಲೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡದಾಗಿರೋದನ್ನೇ ತೊಗೊಂಡಿದ್ದೀನಿ. ಇದಕ್ಕೆ ಸ್ಟೀಲ್ ಲಿಡ್ನ ಕೊಟ್ಟಿದ್ದಾರೆ. ನನಗೆ ನಿಜವಾಗ್ಲೂ 2 ಪ್ರಾಡಕ್ಟು ಕೂಡ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅನ್ನೋಂಗಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಹಾಗೆ ನಾನು ಕೂಪನ್ ಕೋಡ್ ಆದಂತಹ ಶಿಲ್ಪ 12ನ ಯೂಸ್ ಮಾಡಿಕೊಂಡು ನೀವು ಬೈ ಮಾಡಿದ್ರೆ ಎಕ್ಸ್ಟ್ರಾ 12% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಚೆಕ್ ಮಾಡಿ. ಇನ್ನು ದಾಸಪ್ಪ ಅವರು ಪೂಜೆಗೆಲ್ಲ ಏನೇನು ಬೇಕು ನೋಡಿ ಎಲ್ಲನೂ ಕೂಡ ತಯಾರಿ ಮಾಡ್ಕೊಂಡಿದ್ದು ಆದಮೇಲೆ ಇವಾಗ ಸೋದ್ರ ಮಾವನ ಕೈಲಿ ಪಾಪದು ಹೆಸರು ಬರೆಸ್ಬೇಕು ಅಲ್ವಾ. ಹಾಗಾಗಿ ಅದನ್ನು ಹೇಳ್ತಾಯಿದ್ರು ಹೆಂಗೆ ಬರೆಸೋದು ಅಂತ ಹೇಳ್ಬಿಟ್ಟು. ಒಂದು ತಟ್ಟೆ ತುಂಬ ಸಕ್ಕರೆನ ತುಂಬಿಟ್ಟು ಸಂತು ಕೈಲಿ ಕೊಟ್ಟಿದ್ವಿ, ಅದ್ರ ಮೇಲೆ ಬರಿಬೇಕಂತೆ. ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ ಕಲ್ಲು ಸಕ್ಕರೆ ಮೇಲೆ ಬರೆಸ್ತಾರೇನೋ ಅಂತ ಅಂದ್ಕೊಂಡಿದ್ದು. ಎಲ್ಲರೂ ಕೂಡ ಹಂಗೆ ಹೇಳ್ತಾಯಿದ್ರು ಕಲ್ಲು ಸಕ್ಕರೆ ಮೇಲೆ ಹೆಸರು ಬರೆಸೋದು ಅಂತ. ಅದಕ್ಕೆ ಕಲ್ಲು ಸಕ್ಕರೆನೆಲ್ಲ ತಂದು ಇಟ್ಕೊಂಡಿದ್ದೆ ಪೌಡ್ರು ಮಾಡಿ. ಅದಾದಮೇಲೆ ಇವರು ಸಕ್ಕರೆ ಮೇಲೆ ಬರೆಸೋದು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಸಕ್ಕರೆನೇ ಇವಾಗ ಒಂದು ತಟ್ಟೆಗೆ ಹಾಕಿ ಕೊಟ್ಟಿದ್ದೀವಿ. ಸಕ್ಕರೆ ಮೇಲೆ ಲವಂಗದಲ್ಲಿ ಹೆಸರನ್ನ ಬರಿಬೇಕಂತೆ. ಲವಂಗದಲ್ಲಿ ಇಡಬೇಕು ಅಂತ ಅಂದರೆ ಒಂದೊಂದ್ಸಲ ಹಂಗೆ ಹಿಂಗೆ ಆಗಿಬಿಡುತ್ತಲ್ವ, ನೀಟಾಗಿ ಬರಲ್ವೇನೋ ಅಂತ ಹೇಳ್ಬಿಟ್ಟು ಮೊದಲು ಪೆನ್ನಲ್ಲಿ ಬರ್ಕೊಂಬಿಡು, ಅದ್ರ ಮೇಲೆ ಲವಂಗನ ಜೋಡಿಸುವಂತೆ ಅಂತ ಹೇಳಿದ್ವಿ. ಅದನ್ನೇ ಇವಾಗ ಸಂತು ಮಾಡ್ತಾ ಇದ್ದಾನೆ. ಅವನಿಗೆ ನಾನೊಂಚೂರು ಹೆಲ್ಪ್ ಮಾಡಿಕೊಡ್ತಾ ಇದ್ದೆ, ಚಿಕ್ಕದಾಗಿ ಜೋಡಿಸು, ಒಂದೇ ಕಡೆ ಹೆಸರು ಬರೋ ಥರ ಅಂತ. ಇನ್ನು ಪಾಪಗೆ ನಾವು ಸದ್ಯಕ್ಕೆ ಯಾವ ಹೆಸರು ಕೂಡ ಇಟ್ಟಿಲ್ಲ. ಅಂದರೆ ಪರ್ಮನೆಂಟಾಗಿ ಒಂದು ಕರೀಲಿಕ್ಕೆ ಹೆಸರು ಇಡ್ತೀವಲ್ವ, ಹೆಸರೇನು ಇಟ್ಟಿಲ್ಲ. ನಿಧಾನಕ್ಕೆ ಸ್ವಲ್ಪ ಹುಡುಕಿ ಕ್ಯೂಟಾಗಿರೋದು ಯಾವುದಾದ್ರೂ ಒಂದು ನೇಮ್ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ. ಹಂಗಾಗಿ ಸದ್ಯಕ್ಕೆ ಇವಾಗ ದೇವ್ರ ಹೆಸ್ರನ್ನ ಇಡ್ತಾ ಇದ್ದೀವಿ. ನೀವು ಗೆಸ್ ಮಾಡಿ ಯಾವ ದೇವ್ರ ಹೆಸ್ರು ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಇದೇ ವ್ಲಾಗಲ್ಲಿ ನಾನು ಹೇಳ್ತೀನಿ ಕೂಡ, ಅಷ್ಟರಲ್ಲಿ ಗೆಸ್ ಮಾಡಿ ಆಯಿತಾ. ಇನ್ನು ಸಂತು ನಿಧಾನಕ್ಕೆ ಜೋಡಿಸ್ತಾ ಇದ್ದ. ಇನ್ನು ಈ ಕಡೆ ಅವರು ಪಾಪನ ಕೂರಿಸ್ಬಿಟ್ಟು
ಪಾಪುಗೇನೋ ಪೂಜೆ ಮಾಡ್ತಾಯಿದ್ರು. ಅಂದರೆ ವಿಭೂತಿ ಮತ್ತು ಕೆಂಪು ನಾಮ ಬರುತ್ತಲ್ಲ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಪಾಪುಗೆ ಇಡ್ತಾಯಿದ್ರು. ಅದೊಂದು ಸಂಪ್ರದಾಯ ಶಾಸ್ತ್ರ ಅಂತೆ, ಎಲ್ರಿಗೂ ಕೂಡ ಇಡ್ತಾರೆ. ಮೊದಲು ಪಾಪುಗೆ ಇಡ್ತಾ ಇದ್ದಾರೆ, ಇವಾಗ ಇನ್ನು ಮನೆ ತುಂಬ ಜನ ತುಂಬ ಹೋಗ್ಬಿಟ್ಟಿದ್ರಲ್ವ, ಅದಕ್ಕೆ ಅಪ್ಪು ಎಲ್ಲರೂ ನಿಂತ್ಕೊಂಡ್ಬಿಡಿ, ಕಾಲು ನೋವಾಗುತ್ತೆ, ಎಲ್ಲರೂ ಕುತ್ಕೊಂಡ್ಬಿಡಿ ಹಂಗಂಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಕೂರಿಸ್ತಾಯಿದ್ರು. ಸ್ವಲ್ಪ ಜನ ಜಾಸ್ತಿ ಆದಾಗ ಮನೆ ಚಿಕ್ಕದು ಅಂತ ಅನ್ನಿಸ್ಬಿಡುತ್ತೆ. ಎಂಥ ದೊಡ್ಡ ಮನೆ ಆದರೂ ಕೂಡ ಜನ ಇದ್ದಾಗ ಚಿಕ್ಕ ಮನೆ ಅಂತ ಅನಿಸೋದು. ನನಗೂ ಕೂಡ ಇವತ್ತು ಹಂಗೆ ಅನ್ನಿಸ್ತು, ಅದನ್ನೇ ಅಪ್ಪುಗೆ ಹೇಳ್ತಾ ಇದ್ದೆ. ಇನ್ನು ಎಲ್ಲರೂ ಕೂಡ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ವಿ. ಇನ್ನು ಇವಾಗ ಅರ್ಪಿತಾ ಅವರು ಕೇಳ್ತಿದ್ರು, ನೀವು ತಿಂಡಿ ತಿಂದ್ರೆ ಏನು ಅಂತ. ಏನಂದರೆ ದಾಸಪ್ಪ ಅವರು 10 ಗಂಟೆ ಅಷ್ಟರಲ್ಲೆಲ್ಲ ಬರ್ತಾರೆ ಅಂತ ಹೇಳಿದ್ರಲ್ವ, ಹಂಗಾಗಿ ನಾನು ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡೋಣ, ಅವ್ರು ಬಂದಾಗ ಕೆಲಸ ಮಾಡ್ಕೊಂಡು ಕೂರೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಅಡುಗೆ ಕೆಲಸ ಅದು ಇದು ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಡ್ಬಿಟ್ವಾ. ಹಾಗಾಗಿ ನನಗೆ ತಿನ್ನೋದ್ರ ಮೇಲೆ ಗಮನನೇ ಹೋಗಲಿಲ್ಲ. ಅದಲ್ಲದೆ ಮನಸ್ಸಲ್ಲಿ ಇನ್ನೊಂದೇನಿತ್ತು ಅಂದರೆ ಪೂಜೆ ಬೇಗ ಆಗಿಬಿಡಲಿ, ಅಂದರೆ 10 ಇವ್ರು ಬರ್ತಾರೆ ಅಂದರೆ ಒಂದು 11:30-12 ಗಂಟೆಗೆ ಅಷ್ಟರಲ್ಲೆಲ್ಲ ಪೂಜೆ ಆಗಿಬಿಡುತ್ತೆ. ಅದಾದಮೇಲೆ ಊಟ ಮಾಡಿದ್ರಾಯ್ತು. ಅಲ್ಲಿವರೆಗೂ ಸ್ವಲ್ಪ ಹಾಗೆ ಇರೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೆ. ಅದೇನೋ ಮೊದಲಿಂದನೂ ಕೂಡ ಅದು ರೂಢಿ ಆಗಿಬಿಟ್ಟಿದೆ. ಈ ಟೈಮಲ್ಲಿ ನಿಜ ಹೇಳಬೇಕು ಅಂದರೆ ಹಂಗೆಲ್ಲ ಇರಬಾರ್ದು. ಅವತ್ತು ಕೆಲಸದೊಂದು ಕಾರಣ, ಇದೊಂದು ಮನಸ್ಸಲ್ಲಿತ್ತಲ್ಲ ಅದೊಂದು, ಹಾಗಾಗಿ ನನಗೆ ಊಟದ ಕಡೆ ಅಷ್ಟಾಗಿ ಗಮನನೇ ಹೋಗಲಿಲ್ಲ. ಅದಾದಮೇಲೆ ಪೂಜೆಗೆ ಕೂತ್ಕೊಂಡ್ವಿ ನೋಡಿ, ಒಂದು 15-20 ನಿಮಿಷ ಒಂದೇ ಕಡೆ ಕೂತಿದ್ದಿದ್ದು. ಹಿಂಗೆ ಎದ್ದೊಳಕ್ಕೆ ಹೋಗ್ತೀನಿ, ಎದ್ದೊಳ್ಳಲಿಕ್ಕೆ ಆಗ್ತಿಲ್ಲ, ತಲೆಯೆಲ್ಲ ಚಕ್ಕರ್ ಬಂದಿರೋ ಥರ ಆಗ್ತಾಯಿದೆ, ತಲೆ ಸುತ್ತೋ ಥರ. ಆಮೇಲೆ ಅಪ್ಪು ಸ್ವಲ್ಪ ಹೆಲ್ಪ್ ಮಾಡಿ ಎಬ್ಸಿದ್ರು. ಅದಾದಮೇಲೆ ಸ್ವಲ್ಪ ಹಾಲು ಕಾಯಿಸ್ಕೊಟ್ರು, ಹಾಲು ಕುಡ್ಕೊಂಡೆ. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಆಮೇಲೆ ಅನಿಸಿದ್ದು ನನಗೆ ಈ ಟೈಮಲ್ಲೆಲ್ಲ ಹಿಂಗೆ ಏನು ತಿಂದೇ ಇರಬಾರ್ದು, ಏನಾದರೂ ಸ್ವಲ್ಪ ತಿನ್ನಬೇಕು ಅಂತ. ಯಾರಾದರೂ ಡೆಲಿವರಿ ಆಗಿರೋರು ಇದ್ದರೆ ನಿಜವಾಗ್ಲೂ ನಂತರ ಯಾರು ಏನೂ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಏನಾದ್ರೂ ಹೊಟ್ಟೆಗೆ ತಿನ್ನಿ, ಅದಾದಮೇಲೆ ಪೂಜೆ ಮಾಡಿ. ನನಗೆ ಇವತ್ತು ಅದು ಎಕ್ಸ್ಪೀರಿಯೆನ್ಸ್ ಆಯಿತು. ಇನ್ನೆಲ್ರಿಗೂ ಕೂಡ ದಾಸಪ್ಪ ಅವರು ಹಣೆಗಿಡ್ತಾರೆ ನೋಡಿ, ಅದನ್ನೆಲ್ಲ ಇಟ್ಟು ಅದಾದಮೇಲೆ ಸ್ವಲ್ಪ ಅಕ್ಕಿ ಇಸ್ಕೊಂಡು ಪೂಜೆ ಮಾಡ್ತಾಯಿದ್ರು. ಇನ್ನು ಈ ಕಡೆ ತೊಟ್ಲನ್ನ ನೋಡಿ ಎಷ್ಟು ಸಿಂಪಲ್ಲಾಗಿ ರೆಡಿ ಮಾಡಿದ್ದೀವಿ ಅಂತ. ಜಾಸ್ತಿ ಏನು ಅಲಂಕಾರ ಮಾಡಲಿಕ್ಕೆ ಹೋಗಿರಲಿಲ್ಲ, ಒಂದು 2 ಮೊಳ ಹೂವು ಹಾಕಿದ್ದಷ್ಟೇ. ಇನ್ನು ಅಲ್ಲಿ ರೋಸ್ ಕಾಣಿಸ್ತಾ ಇದೆಯಲ್ಲ, ಆ ರೋಸ್ ಬಂದು ನಾನು ಈ ಮನೆಗೆ ಬಂದಾಗ ಹೂವನ್ನೆಲ್ಲ ತೊಗೊಂಡು ಬಂದಿದ್ರು ನೋಡಿ, ಅದರಲ್ಲಿ ಕೆಲವೊಂದಿಷ್ಟು ರೋಸ್ಗಳನ್ನೆಲ್ಲ ನಾನು ತೆಗೆದಿಟ್ಟಿದ್ದೆ, ನೀರೆಲ್ಲ ಹಾಕಿಟ್ಟಿದ್ದೆ. ಅದಿನ್ನೂ ತುಂಬಾ ಫ್ರೆಶ್ ಆಗಿತ್ತು, ಅದಕ್ಕೆ ಅದನ್ನೇ ಬಳಸ್ಕೊಂಡು ಸಿಂಪಲ್ಲಾಗಿ ಹಂಗೆ ಅಲಂಕಾರ ಮಾಡಿರೋದು. ಇನ್ನು ತೊಟ್ಲು ಕೂಡ ಅಷ್ಟೇ, ಹೊಸದೇನೂ ಅಲ್ಲ, ಅದು ಅರ್ಪಿತಾ ಅವ್ರದ್ದು, ಅಂದರೆ ಸುಕೃತಿದು ಅದು ತೊಟ್ಲು. ಅದು ನೆನ್ನೆ ನಮಗೆ ಕೊಟ್ಟಿದ್ರು, ನಾವೇ ಈಸ್ಕೊಂಡಿದ್ವಿ. ನಮ್ಮ ಕಡೆ ಏನು ಗೊತ್ತಾ, ಸೋದ್ರ ಮಾವ ಸೂತ್ಕ ತೆಗಿಯೋ ದಿನ ತೊಟ್ಲನ್ನ ತೊಗೊಂಡು ಬರ್ತಾರೆ. ಹೊಸ ತೊಟ್ಲಿಗೆ ಪಾಪುನ ಮಲಗಿಸೋದು. ಸಂತನು ತರ್ತೀನಿ ಅಂತ ಹೇಳ್ತಿದ್ದ, ನಿಮ್ಗೆ ಯಾವ ಥರದ್ದು ತೊಟ್ಲು ಬೇಕು ಹೇಳಿ, ಅದು ನಾನು ತೊಗೊಂಡು ಬರ್ತೀನಿ ಅವತ್ತು ಅಂತ. ಆದರೆ ನಾವೇ ಬೇಡ ಅಂತ ಅಂದ್ವಿ. ಏನಕ್ಕಂದರೆ ಇವಾಗ ಮಕ್ಕಳು ತೊಟ್ಲಲ್ಲಿ ಮಲಗೋದು ತುಂಬ ಅಂದರೆ ತುಂಬ ಕಡಿಮೆ. ಕೆಲವೊಬ್ಬರು ಹೇಳ್ತಿರ್ತಾರೆ, ನಮ್ಮ ಮನೇಲಿ ಪಾಪು 2 ತಿಂಗಳಷ್ಟೇ ಮಲ್ಕೊಂಡಿದ್ವು, ಆಮೇಲೆ ತೊಟ್ಲಲ್ಲಿ ಮಲಗಲೇ ಇಲ್ಲ, ಬೆಡ್ ಮೇಲೆ ಮಲ್ಕೊಂಡಿದ್ವು ಅಂತ. ಇದನ್ನೆಲ್ಲ ನಾವು ಕೇಳಿದ್ವಿ. ಅರ್ಪಿತಾ ಅವರು ಹೇಳ್ತಾಯಿದ್ರು, ಸುಕೃತಿನೂ ಅಷ್ಟೇ, ಒಂದು 2-3 ತಿಂಗಳಷ್ಟೇ ಅವಳು ಮಲಗಿದ್ದು, ಆಮೇಲೆ ಅವಳು ಮಲ್ಕೊಳ್ಳೇ ಇಲ್ಲ ಅಂತ. ಅದಕ್ಕೆ ನಾವೇನು ಅಂದ್ಕೊಂಡ್ವಿ ಅಂದರೆ ಸುಮ್ಮನೆ ಏನಕ್ಕಲ್ವ ತೊಟ್ಲು, ಬೇಡ ಅಂತ ಅಂದ್ಕೊಂಡ್ವಿ. ಅದಲ್ಲದೆ ನಾವಿರೋದು ಲೀಸ್ಗೆ, ಸುಮಾರಷ್ಟು ಇದೇ ಥರದ್ದೆಲ್ಲನೂ ತಂದು ತುಂಬ್ಕೊಂಡು ಬಿಟ್ಟರೆ ಜಾಗನೇ ಆಗಲ್ಲ. ಅದಕ್ಕೆ ಬೇಡ ಸಂತು ಅಂತ ಹೇಳಿದ್ವಿ. ಅದರಲ್ಲೂ ಕೂಡ ನಿಂಗೆ ಏನಾದರೂ ಕೊಡಿಸ್ಲೇಬೇಕು ಅಂತ ಆಸೆ ಇದ್ದರೆ ಬೇರೆ ಏನಾದರೂ ಕೊಡಿಸು, ತೊಟ್ಲು ಮಾತ್ರ ಬೇಡ ಅಂತ. ಅವನು ಕೂಡ ಸರಿ ಅಂದ್ಬಿಟ್ಟು ಸುಮ್ಮನಾದ. ಇನ್ನು ನೀವೇ ನೋಡಿದ್ರಲ್ವ ತೊಟ್ಲು ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಪಾಪ ಮಲ್ಕೊಳ್ಳೋದಲ್ದೇನೆ ಇನ್ನೂ ಬೇಕಿದ್ರೆ ಒಂದು 3-4 ಜನ ಮಕ್ಕಳು ಮಲ್ಕೊಳ್ಬೋದೇನೋ, ಅಷ್ಟು ಚೆನ್ನಾಗಿದೆ. ಅಷ್ಟು ಚೆನ್ನಾಗಿ ಮಲ್ಕೊಂಡ್ರೂ ಹಾಳಾಗಲ್ವೇನೋ, ಅದು ಅಷ್ಟು ನೀಟಾಗಿದೆ. ಇನ್ನು ಈ ಕಡೆ ಇವಾಗ ಅವರು ಪೂಜೆನೆಲ್ಲ ಮುಗಿಸ್ಕೊಂಡ್ರಲ್ವ, ಅದಾದಮೇಲೆ ಇವಾಗ ನೈವೇದ್ಯ ಮಾಡ್ತಾಯಿದ್ದಾರೆ. ಹೇಳಿದರು ಮನೇಲಿ ಏನೇನೆಲ್ಲ ಮಾಡಿದ್ದೀರ ನೋಡಿ, ಎಲ್ಲನೂ ಕೂಡ ನೈವೇದ್ಯಕ್ಕೆ ಕೊಡಿ ಅಂತ. ಅದಕ್ಕೆ ಏನು ಎಂಜಲ್ ಮಾಡಿರಲಿಲ್ಲ, ಎಲ್ಲನೂ ಸಪ್ರೇಟಾಗಿ ತೆಗೆದಿಟ್ಟಿದ್ದು. ಇವಾಗ ಪುಳಿಯೋಗರೆನೆಲ್ಲ ಮಿಕ್ಸ್ ಮಾಡಿ, ಹಾಗೆ ಪಾಯಸ, ಬೂಂದಿ ಎಲ್ಲನೂ ತಂದಿದ್ವಲ್ಲ, ಎಲ್ಲನೂ ಕೂಡ ಒಂದೊಂದೇನೇ ಎಡೆ ಇಡ್ತಾಯಿದ್ವಿ. ಅವರು ನೀವೇ ಇಡಿ ಅಂತ ಹೇಳಿದ್ರು. ಆಮೇಲೆ ಹೆಂಗೆ ಇಡೋದು ಅಂತೇಳಿ ಅವರೇ ತೋರಿಸ್ತಾ ಇದ್ರು. 2 ಕಡೆ ಪಾಯಸ ಇಡಬೇಕು,
ಹಾಗೆ ಪುಳಿಯೋಗರೆ ಎಲ್ಲನೂ ಅನ್ನ ಎಲ್ಲನೂ ಮೇಲಿಡಬೇಕು, ಸ್ವೀಟೆಲ್ಲ ಕೆಳಗಡೆ ಇರಬೇಕು, ಈ ಥರ ಎಲ್ಲ ಹೇಳ್ತಾಯಿದ್ರು. ನನಗೂ ಅಷ್ಟಾಗಿ ಸರಿಯಾಗಿ ಗೊತ್ತಿರಲಿಲ್ಲ. ಹಾಗಾಗಿ ಅವ್ರು ಹೆಂಗೆ ಹೇಳ್ತಾರೆ ನೋಡಿ ಹಾಗೇನೇ ನಾನು ಇಟ್ಟೆ. ನೈವೇದ್ಯ ಎಲ್ಲ ಇಟ್ಟಿದ್ದಾದಮೇಲೆ ಇವಾಗ ಮತ್ತೆ ಪೂಜೆ ಮಾಡ್ತಾಯಿದ್ದಾರೆ. ಆವಾಗಲೇ ಅಕ್ಕಿ ಇಸ್ಕೊಂಡ್ರಲ್ಲ ನೋಡಿ, ಇವಾಗ ಅಕ್ಕಿ ತುಂಬಿಬಿಟ್ಟು ಅದ್ರ ಮೇಲೆ ಎಲೆ ಅಡಿಕೆ, ಬೆಲ್ಲ, ಬಾಳೆಹಣ್ಣು ಹಾಗೆ 101 ರೂಪಾಯಿ ದುಡ್ಡು ಎಲ್ಲನೂ ಇಟ್ಟು ಅದನ್ನು ಕೂಡ ಪೂಜೆ ಮಾಡಿದ್ರು. ಇಲ್ಲಿ ಇವರು ಪೂಜೆನೆಲ್ಲ ಮುಗಿಸ್ಕೊಡ್ತಿರುವಾಗ್ಲೇ ಅಲ್ಲಿ ದೇವ್ರ ಮನೇಲಿ ದೀಪ ಎಲ್ಲನೂ ಹಚ್ಚಿ ಅಂತ ಹೇಳಿದ್ರು. ನಾವೇನು ಅಂದ್ಕೊಂಡ್ವಿ ಅಂದರೆ ಇವ್ರಲ್ಲಿ ಪೂಜೆನೆಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ಅವರೇ ದೀಪ ಹಚ್ಚಿ ಪೂಜೆ ಮಾಡ್ತಾರೇನೋ ಅಂತ ಅಂದ್ಕೊಂಡಿದ್ವಿ. ಅದನ್ನು ಕೇಳಿದ್ವಿ. ಅವರು ಏನು ತೊಂದರೆ ಇಲ್ಲ, ನೀವು ದೀಪ ಹಚ್ಚಿ ಆಮೇಲೆ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅಪ್ಪು ಇವಾಗ ದೇವ್ರ ಮನೇಲಿ ದೀಪನೆಲ್ಲ ರೆಡಿ ಮಾಡಿಕೊಂಡು ಎಣ್ಣೆನೆಲ್ಲ ಹಾಕಿ ಅವರು ದೀಪ ಹಚ್ತಾ ಇದ್ದಾರೆ. ಏನಿಲ್ಲಿ ಇವರು ಪೂಜೆನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ದೇವ್ರ ಮನೇಲೂ ಕೂಡ ಪೂಜೆ ಮಾಡಿದ್ರು. ಪೂಜೆ ಮುಗ್ದಿದ್ದಾದಮೇಲೆ ಗಂಜಲನ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಅಂತ ಹೇಳಿದರು. ಹಾಗಾಗಿ ಈ ಕಡೆ ಪೂಜೆ ಎಲ್ಲ ಆದಮೇಲೆ ಮನೆಗೆ ಗಂಜಲನ್ನು ಕೂಡ ಹಾಕಿ ಮತ್ತೆ ಇನ್ನೊಂದ್ಸಲ ಪೂಜೆ ಮಾಡಿದ್ದಾಯಿತು. ಸಂತು ಹೆಸರು ಬರೆದು ಕೊಟ್ಟಿದ್ನಲ್ವ, ಅದಕ್ಕೆ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ಅವನು ಕೂಡ ಕೂರಿಸಿದ್ರು. ಸೊಂಟಕ್ಕೆ ದಾರ ಕಟ್ಟಿಸ್ತಾರೆ. ಹಾಗಾಗಿ ದಾರನೆಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ನಾನು ಎಲ್ಲನೂ ತೆಗೆದು ಅವನು ಕೊಡ್ತಾ ಇದ್ದೀನಿ. ಸೋದ್ರು ಮಾವನೇ ತರಬೇಕು ಅಂತ ಹೇಳ್ತಾರೆ. ಸೊಂಟದ ದಾರ ಮತ್ತು ಕೈಗೆ ಕಪ್ಪು ಮಣಿ ಬರುತ್ತಲ್ಲ, ಕಪ್ಪು ಮತ್ತು ಬಿಳಿ ಮಣಿ ಎರಡು ಮಿಕ್ಸ್ ಆಗಿರೋದು ಬರುತ್ತೆ ನೋಡಿ, ಅದು ಮತ್ತು ಕಾಲ್ಗೆ ಹಾಕೋ ಕಪ್ಪು ಮಣಿ ಎಲ್ಲನೂ ಅವರೇ ತರಬೇಕಂತೆ. ಇವತ್ತಿನ ದಿನ ಹಾಕಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅದನ್ನೆಲ್ಲ ತರಿಸ್ಕೊಂಡು ಇಟ್ಕೊಂಡು ಇವಾಗ ಪಾಪುನ ಸೋದ್ರ ಮಾವನ ಕೈಲಿ ಕೊಟ್ಟು ಮತ್ತೇನೋ ಪೂಜೆ ಮಾಡ್ತಾಯಿದ್ರು. ಅದಾದಮೇಲೆ ಇವಾಗ ಜೇನುತುಪ್ಪನ ಪಾಪುಗೆ ತಿನ್ನಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ. ಏನಂದರೆ ಒಂದು 3-4 ತಿಂಗಳು ಮಗು ಅಂದರೆ ಕೊಟ್ಟರು ಕೂಡ ನಡೆಯುತ್ತೆ, ಏನು ಕೂಡ ಭಯ ಇರಲ್ಲ. ಆದರೆ 1 ತಿಂಗಳು ಒಳಗಡೆ ಇರೋ ಮಕ್ಕಳಿಗೆ ಆ ಥರದ್ದೆಲ್ಲ ಕೊಡಬಾರ್ದು ಅಂತ ಹೇಳ್ತಾರೆ. ತಾಯಿ ಅಲ್ಲಿ ಬಿಟ್ಟರೆ ಬೇರೆ ಏನೂ ಕೂಡ ಕೊಡಬಾರ್ದು, ಮಗುಗೆ ಡೈಜೆಷನ್ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ, ಅದು ಒಳ್ಳೆಯದಲ್ಲ ಅಂತ ಹೇಳಿ. ಆದರೆ ಇದೆಲ್ಲ ಶಾಸ್ತ್ರ ಅಂದಾಗ ಕೊಟ್ಟೆ ಕೊಡ್ತಾರಲ್ವ, ಅದಕ್ಕೆ ಅಪ್ಪು ಇದ್ಬಿಟ್ಟು ಚಿನ್ನದ ಉಂಗುರದಲ್ಲಲ್ವ ಜೇನುತುಪ್ಪನ ಅಜ್ಜಿ ಕೊಡೋದು, ಅದಕ್ಕೆ ಬಾಯಿ ಒಳಗಡೆ ಜೇನುತುಪ್ಪ ಹಾಕ್ಬೇಡ, ಬರೀ ತುಟಿಗೆ ಮಾತ್ರ ಸವರು ಅಂತೇಳಿ ಸಂತುಗೆ ಹೇಳ್ತಾಯಿದ್ರು. ಅವನು ಹಂಗೇ ಒಂಚೂರು ತುಟಿಗೆ ಮಾತ್ರ ಸವರ್ತಾ ಇದ್ದ. ನಮಗೆ ಅಂತ ಇಲ್ಲ, ಎಲ್ರಿಗೂ ಕೂಡ ಅದೊಂದು ಭಯ ಇರುತ್ತೆ. ಅದಕ್ಕೆ ಈ ಟೈಮಲ್ಲಿ ಸ್ವಲ್ಪ ನಾವು ಆದಷ್ಟು ಹುಷಾರಾಗೇ ಇರಬೇಕು. ಶಾಸ್ತ್ರನೂ ಮಾಡಬೇಕು, ಅದ್ರ ಜೊತೆಗೆ ಹುಷಾರಾಗೂ ಕೂಡ ಇರಬೇಕು. ಇನ್ನು ಜೇನುತುಪ್ಪನ ತುಟಿಗೆ ಇಟ್ಟಿದ್ದಾದಮೇಲೆ ಇವಾಗ ಹೆಸ್ರು ಹೇಳಿ ಕೇಳಿದ್ರು. ನೀವು ಯಾವ ಹೆಸ್ರು ಇಟ್ಟಿದ್ದೀರಾ ನೋಡಿ, ಆ ಹೆಸ್ರನ್ನ 3 ಸಲ ಕಿವಿಲಿ ಕೂಗಿಸಿ ಅಂತ. ನಾನು ಅಪ್ಪು ಏನು ಅಂದ್ಕೊಂಡಿದ್ವಿ ಅಂದರೆ ದೇವ್ರ ಹೆಸರು ಅಂದಮೇಲೆ ಕೃಷ್ಣ ಅಂತ ಇಡೋಣ ಅಂತ ಅಂದ್ಕೊಂಡಿದ್ವಿ. ನನಗೆ ಕೃಷ್ಣ ಅಂದರೆ ತುಂಬ
ಇಷ್ಟ. ಅದೇ ಹೆಸ್ರನ್ನ ಮೊದಲು ಮಗುಗಿಡಬೇಕು ಅಂತ ಒಂದು ಆಸೆ ಇತ್ತು. ಹಾಗಾಗಿ ಇವಾಗ ಆ ಹೆಸ್ರನ್ನೇ ಇಟ್ಟಿದ್ದೀವಿ. ಅದಾದಮೇಲೆ ಯೋಚನೆ ಮಾಡಿ ಬೇರೆ ಹೆಸ್ರನ್ನ ಇಡಬೇಕು. ಇನ್ನು ನೀವು ಕೂಡ ಯಾವುದಾದ್ರೂ ಹೆಸ್ರನ್ನ ಸಜೆಸ್ಟ್ ಮಾಡಿ ಆಯಿತಾ. ಮಕ್ಕಳಿಗೆ ಹೆಸ್ರಿಡಬೇಕು ಅಂದ್ರೇ ದೊಡ್ಡ ಯೋಚನೆ ಆಗುತ್ತೆ, ಏನು ಹೆಸ್ರಿಡೋದು ಅಂತ. ಒಂದು ಸಲ ಅಲ್ವಾ ಹೆಸ್ರಿಡೋದು, ಅದು ಪರ್ಮನೆಂಟ್ ಆಗಿರುತ್ತೆ. ಹಾಗಾಗಿ ಚೆನ್ನಾಗಿರೋದು ಎಲ್ರಿಗೂ ಇಷ್ಟ ಆಗೋ ಥರ ಇಡಬೇಕು ಅಂತ ಹೇಳ್ಬಿಟ್ಟು ಎಲ್ರಿಗೂ ಆಸೆ ಇರುತ್ತೆ, ಹಾಗೆ ನಮಗೂ. ಹಾಗಾಗಿ ನಿಮ್ಗೆ ಯಾವುದಾದ್ರೂ ಹೆಸ್ರು ಗೊತ್ತಿದ್ರೆ ಅದನ್ನು ನೀವು ಕೂಡ ಸಜೆಸ್ಟ್ ಮಾಡಿ ಆಯಿತಾ. ಎದ್ರಕಂಬೇಡ, ಆರಾಮಾಗಿ ಕಟ್ಟು, ಕಾಲು ಹಂಗೆ ಎತ್ಕೊಂಬೇಕು. ಅಷ್ಟೇ ಮಾವ ಉದ್ದಾರ ಕಟ್ತಾವನೆ ಹೇಳ್ತಾವನಲ್ಲ ಇವನು. ಜಾಸ್ತಿನೇ ಬಿಡು, ಸಾಕು ಬಿಡು, ಸರಿ ಐತಿ. ಓಡೆ ಎಳಬಾರ್ದು ಕಣಪ್ಪ ಕಂದ. ಎತ್ಕಂತ ಸುಮ್ಮನೆ ಭಕ್ತಾಂತರೋ ಗೋವಿಂದಾದ್ರ ಲಕ್ಷ್ಮೀಶ್ವರಾರಪ್ಪ ಗುಣಪ ಗೋವಿಂದಾತ್ರ ಮನ್ನಾರಾಯಣ ಶನಿವಾರಯ ಶಸ್ತ್ರನಾಮಲಯಾನ ಭಕ್ತಾಂತರೋ ಗೋವಿಂದಾದ್ರ ಲಕ್ಷ್ಮೀಶ್ವರಾರಪ್ಪ ಗೋವಿಂದಾದ್ರ ಲಕ್ಷ್ಮೀ ಗೋವಿಂದ 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 ಶ್ರೀಮನ್ನಾರಾಯಣಾಂಡೇಶ್ವರ ಶ್ರೀನಿವಾಸಾನಪ ಗೋವಿಂದ ಲಕ್ಷ್ಮೀಶ್ವರಾನಪ ಗೋವಿಂದ ಭಕ್ತಾಂತರು ಗೋವಿಂದ ಲಕ್ಷ್ಮೀಶ್ವರಾನಪ ಗೋವಿಂದ ಶ್ರೀಮನ್ನಾರಾಯಣ ಶ್ರೀನಿವಾಸಾನಪ ಗೋವಿಂದ ಶ್ರೀಶ್ವರಾನಪ ಗೋವಿಂದ ಶನಿವಾರಯ ಸತ್ನಾಮ್ರ್ಯಾನ ಭಕ್ತಾಂತರು ಗೋವಿಂದ ಲಕ್ಷ್ಮೀಶ್ವರಾನಪ ಗೋವಿಂದ ಗೋವಿಂದ ಶ್ರೀನಿವಾಸಾನಪ ಗೋವಿಂದ ಶಿವಾನಪ ಗೋವಿಂದ ನಾಮ್ರ್ಯಾನ ಭಕ್ತಾಂತರು ಗೋವಿಂದ ಗೋವಿಂದ ಶ್ರೀಮನ್ನಾರಾಯಣ ಚಾಮುಂಡೇಶ್ವರಿ ತಾಯಿ ನಮಃ. ಸುಮ್ಮನೆ ತಲೆ ಮೇಲೆ ಹಾಕಮ್ಮ. ಇನ್ನು ಈ ಕಡೆ ಹೊಸ್ಲ ಹತ್ರ ಎಲೆ ಬಿಡೋ ಶಾಸ್ತ್ರ ಅಂತ ಮಾಡ್ತಾರೆ, ಅದಕ್ಕೆ ಎಲ್ಲನೂ ರೆಡಿ ಮಾಡಿಕೊಂಡು ಆ ಪೂಜೆನ ಇವಾಗ ಮಾಡ್ತಾ ಇದ್ದಾರೆ. ಇದನ್ನು ಹೇಳ್ಬೇಕಂದ್ರೆ ಮೊದಲೇ ಒಂದು 8 ಗಂಟೆ ಒಳಗಡೆ ಎಲ್ಲ ಮಾಡಬೇಕಿತ್ತು. ಆದರೆ ಅಡುಗೆ ಮಾಡೋ ಕೆಲಸ ಆ ಕೆಲಸ ಈ ಕೆಲಸ ಇತ್ತಲ್ಲ, ಇನ್ನು ಅವ್ರು ಬಂದುಬಿಡ್ತಾರೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಳ್ಬೇಕು ಅನ್ನೋ ಗಾಬರಿಲಿ ಈ ಕಡೆ ಗಮನ ಕೊಡಲಿಕ್ಕೆ ಆಗಲಿಲ್ಲ. ಇನ್ನು ಅವರು ಪೂಜೆ ಆಗಿಬಿಡಲಿ ಅದಾದಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಇದಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದು. ಇದು ಹೆಂಗು ಅಂದರೆ ಬರೀ ಒಂದು 3 ಗ್ಲಾಸ್ ನೀರನ್ನ ಹೊಸ್ಲು ಮುಂದೆ ಇಟ್ಬಿಟ್ಟು ಅದಕ್ಕೆ ಒಂದೊಂದು ಎಲೆನ ಇಡ್ತಾರೆ. ಅದಾದಮೇಲೆ ಮತ್ತೆ ಇನ್ನು 2 ಎಲೆನ 3 ಸಲ ತೊಗೊಂಡು ಅದಕ್ಕೆ ಬಾಳೆಹಣ್ಣ ಇಟ್ಟು ಅದ್ರ ಮೇಲೆ ಅಡಿಕೆ ಎಲ್ಲನೂ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಫಸ್ಟು ಹಿಂಗೆಲ್ಲ ರೆಡಿ ಮಾಡಿಕೊಂಡ್ರು. ಅದಾದಮೇಲೆ ನನ್ನ ಕೈಲಿ ಇವಾಗ ಪೂಜೆ ಮಾಡಿಸ್ತಾ ಇದ್ದಾರೆ. ಮೊದಲು ಕೈಯಲ್ಲಿ 1-2 ಬಳೆ ಮತ್ತು ಒಂದು ಹೂವನ ತೆಗೆದು ಅದರೊಳಗಡೆ ಹಾಕು ಅಂತ ಅಮ್ಮ ಹೇಳಿದ್ರು. ಅದು ಏನಕ್ಕೆ ಹಾಕ್ಸ್ತಾರಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಂಗೆ ಹಾಕ್ಬೇಕಂತೆ ಸೂತ್ಕ ತೆಗಿಯೋ ದಿನ. ಹಾಗಾಗಿ 1-2 ಬಳೆ ಮತ್ತು ಒಂದು ಹೂವನ ತೆಗೆದು ಹಾಕ್ತೆ. ಅದಾದಮೇಲೆ ಗ್ಲಾಸ್ ಇರುತ್ತೆ ನೋಡಿ, ಆ ಗ್ಲಾಸ್ಗೆ ನೀರು ಹಾಕಬೇಕು. ಅದು ಹೆಂಗೆ ಅಂದರೆ ಎಲೆನ ಕೈಲಿ ಇಟ್ಕೊಂಡು ಆ ಎಲೆ ಮೇಲೆ ನೀರನ್ನ ಹಾಕ್ತಾರೆ. ಆ ನೀರು ನೇರವಾಗಿ ಲೋಟಕ್ಕೆ ಹೋಗಬೇಕು, ಆ ಥರ ನೀರು ಹಾಕ್ಬೇಕಂತೆ. 3 ಲೋಟಕ್ಕೂ ಕೂಡ ಹಾಗೆ ನೆನೆ ಹಾಕ್ಸಿದ್ರು. ಇದೆಲ್ಲ ಹಾಕ್ಸಿದ್ದಾದಮೇಲೆ ಪೂಜೆ ಮಾಡಿದ್ರೆ ಆಯಿತು, ಈ ಶಾಸ್ತ್ರ ಮುಗೀತು ಅಂತ. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇವರು ಕೂಡ ಹೊರಟ್ರಲ್ವ, ಅವರಿಗೆ ದಕ್ಷಿಣೆ ಕೊಡಬೇಕು. ಹಾಗಾಗಿ ದಕ್ಷಿಣೆನ ಕೊಟ್ಟು ನಾವು ಕೂಡ ನಮಸ್ಕಾರ ಎಲ್ಲ ಮಾಡಿಕೊಂಡು ಆಮೇಲೆ ಅವ್ರನ್ನೂ ಕೂಡ ಕಳಿಸ್ಕೊಟ್ವಿ. ಇನ್ನು ಅವರು ಹೊರಡ್ತಿದ್ದಾಗ್ಲೇ ಇನ್ನೊಂದು ತೊಟ್ಲು ಶಾಸ್ತ್ರ ಒಂದು ಬಾಕಿ ಇತ್ತಲ್ಲ, ಅದನ್ನು ಮುಗಿಸ್ಕೊಂಬಿಡೋಣ ಅಂತೇಳಿ ಇಲ್ಲಿ ಅದಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಸೋದರತ್ತೆ ಕೈಲಿ ಮಗುನ ತೊಟ್ಲಿಗೆ ಹಾಕಿಸ್ಬೇಕಂತ ಹೇಳ್ತಾರಲ್ವ, ಹಾಗಾಗಿ ಆ ಪೂಜೆನ
ನಡೀತಾ ಇದೆ. ಮೊದಲು ತೊಟ್ಲಿಗೆ ಎಲ್ಲನೂ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ರುಬ್ಬ ಕಲ್ಲು ಬರುತ್ತೆ ನೋಡಿ, ಆ ಕಲ್ಲನ್ನ 3 ಸಲ ತೊಟ್ಲಿಂದ ಕೆಳಗಡೆ ತಗೊಂಡು ಇಟ್ಟು ಅದಾದಮೇಲೆ ಮಗುನ ಸೋದರತ್ತೆ ಮಲಗಿಸ್ತಾರೆ. ಅದು ಒಂದು ಸಂಪ್ರದಾಯ. ಇನ್ನು ಅದೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇವಾಗ ಎಲ್ಲರೂ ಕೂಡ ಕೂತ್ಕೊಂಡು ಊಟ ಕೂಡ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಆದಮೇಲೆ ಆಂಟಿ ಮತ್ತು ಲೇಖನ ಎಲ್ಲರೂ ಒಂದು ಕಡೆ ಕೂರಿಸ್ತಾ ಇದ್ರು. ನಾನು ಏನಕ್ಕೆ ಹಿಂಗೆ ಕೂರಿಸ್ತಿದ್ದಾರೆ ಅಂತ ಅಂದ್ಕೊಂಡೆ. ಅದಾದಮೇಲೆ ಹೇಳಿದ್ರು ಸಂತು ಗಿಫ್ಟ್ ತೊಗೊಂಡು ಬಂದಿದ್ದಾನೆ, ಅದನ್ನು ಕೊಡಬೇಕಂತೆ, ಅದಕ್ಕೆ ಇಬ್ಬರು ಕೂಡ ಕೂತ್ಕೊಳ್ಳಿ, ಪಾಪನೂ ಕೂಡ ಕೊಡ್ತೀನಿ ಅಂತ ಸರಿ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಅವನೇನಂತ ಅಂದರೆ ಒಂದು 7 ಗಿಫ್ಟನ್ನ ತೊಗೊಂಡು ಬಂದಿದ್ದ. ಆಮೇಲೆ ಹೇಳ್ದ, ನೀವು ಮದುವೆ ಆಗಿ 7 ವರ್ಷ ಆಯ್ತಲ್ವ, ಹಾಗಾಗಿ 7 ವರ್ಷಕ್ಕೆ ಅಂತ ಹೇಳ್ಬಿಟ್ಟು 7 ಗಿಫ್ಟನ್ನ ತೊಗೊಂಡು ಬಂದಿದ್ದೀನಿ ಅಂತ. ಅದನ್ನು ಒಂದೊಂದೇ ಇಲ್ಲಿ ಕೊಡ್ತಾ ಇದ್ದಾನೆ, ನೀವು ನೋಡಿ. ಓಪನ್ ಮಾಡು. ನಾನೇ ಓಪನ್ ಮಾಡ್ದ. ನೀನೇ ಓಪನ್ ಮಾಡು. ಕೊಡಲ್ಲ ಇದನ್ನ ಓಪನ್ ಮಾಡಿ. ಮಗುವಿಗೆ ಹಾಕಕ್ಕೆ. ಈ ಕಡೆ ಬಾ. ಎಲ್ಲ ಮಗನ್ಗೆ ಹಾಕಿದ್ದೀರಾ? ಮಾವನ್ಗೇನು ಹಾಕಿದ್ದೀರಾ? ಮಾವನ್ಗೆ ಕೈ ಕೊಡಕ ನಮ್ಮ ಅಕ್ಕನ್ ಕೊಟ್ಟಿಲ್ವಾ? ಅದಕ್ಕಿಂತ ಬೇಕಾ? ಅವ್ರ ಅಪ್ಪನ ಸೊಂಟ ಇಷ್ಟುದ್ದೈತೆ. ಅವ್ರ ಅಪ್ಪ ನನ್ನ ಜೊತೆ ಬರಲ್ಲ, ಬಾಮ ಇದಾದ್ರೆ ಬರ್ತಾನೆ. ಈಗ ನಿಮ್ ಬಾಮಯ್ಯನ್ಗೆ ಅವ್ರ ಅಪ್ಪ ಇದೆ ಏನೋ ದೊಡ್ಡದಾಯ್ತು. 2 ರೌಂಡ್ ಡೈಪರ್ ಚೇಂಜ್ ಮಾಡಿದ್ದೀನಿ. ಅವು ಕೊಂಡಿ ತರ ಬಂದ್ರೆ ಸೊಂಟ ಒತ್ತುತ್ತದೆ ಅಂತ. ಆಮೇಲೆ ಒಂಚೂರು ದೊಡ್ಡನಾದ್ಮೇಲೆ ಬೇರೆ ತರ ಹುಷಾರು, ನಿಧಾನ ನಿಧಾನ ಕೈ. ಗಾಬರಿ ಬಿಡ್ಬೇಡ. ಇಲ್ಲ ಇಲ್ಲ ಆ ತರ ಹಾಕಿದ್ರೆ ಹಂಗೆ ಕೈ ಹಿಡ್ಕ ನೀನು ಸತಿಯಲ್ಲಿ. ಹಿಂಗೆ ಹಿಡ್ಕೊ ಹಿಂಗೆ. ಬಾಬಾ 7 ವರ್ಷ ಅಷ್ಟೇ. 1 ವರ್ಷ ಆಯ್ತು. 1 ವರ್ಷಕ್ಕೆ 1 ವರ್ಷದ ಗಿಫ್ಟ್. 2ನೇ ವರ್ಷದ ಓಪನ್ ಮಾಡೋಣ. ಸೆಕೆಂಡ್ ವರ್ಷದ್ದು ಓಪನ್. ಓಪನ್ ಇಂದ ಏನೋ ಒಂದು ಅವನು ಸಂತೋಷ ಏನಾದ್ರು ತಂದ್ಕೊಡ್ಲಿ, ಒಟ್ನಲ್ಲಿ ತಂದ್ಕೊಡ್ಲಿ. ಇರೋಳೊಬ್ಳ ಅಕ್ಕ, ಇರೋಳೊಬ್ಬ ಬಾಮ ಇದ ತಂದ್ಕೊಡ್ಲಿ ಬಿಟ್ರಿ. ಎಲ್ಲಾನು ತಂದ್ಕೊಡ್ಕೊಂಡ್ರಪ್ಪ. ಎಲ್ಲ ಅವ್ರಿಗೆ ಬೇಡ, ಎಲ್ಲ ನನ್ನ ಮಗನ್ಗೆ ತಂದವನೆ. ಎರಡು ಕೈಗೆ ಕಾಲ್ಗೆ ಹಾಕದಲ್ವೇನದು? ಗಳ್ಳಾಡ್ಸು ಕೈದೆ ಬಿಡು. ಬಜರಂಗ್ ಬಲಿ ನಿಮ್ಗೆ ಬೆಳ್ಳಿ ಕಡ್ಗ ತಂದವನೆ ಮಾಮ. 7 ವರ್ಷಕ್ಕೆ 7 ತಂದಿದ್ದಂಗವ್ರು ಇವರು. 2 ವರ್ಷ ಆಯ್ತಾ? 3ನೇ ವರ್ಷದ ಓಪನ್ ಮಾಡಿ. ನನ್ಗೆ ಕೋಪ ಬರ್ತಾಯಿದೆ. 1 ವರ್ಷದಿಂದ 7 ವರ್ಷದವರೆಗೂ ಕಷ್ಟಪಟ್ಟಿರೋ ನಾನು. ಅಪ್ಪ ಏನ್ ಕಷ್ಟಪಟ್ಟಿಲ್ಲ, ಕಷ್ಟಪಟ್ಟಿದ್ದೀನಿ ಅಕ್ಕ, ಕೇಳ್ರಿ ನಮ್ಮ ಹೆಂಡತಿನ ಹೇಳ್ತಾಳೆ. ಅವಳು ಒಂದ್ ದಿವಸ ಕಷ್ಟಪಟ್ಟಲ್ಲ. ಯಾಕೋ ಇಷ್ಟೊಂದು ದುಡ್ಡು ಖರ್ಚು ಮಾಡಿದಿ, ಅವಳ ಮನಸ್ಸು ಬೇಜಾರಾಗ್ತದೆ. ಅಮ್ಮ ಯಾಕೆ ಹಿಂಗ್ ಇಲ್ಲ ಅವನು ಖುಷಿ ಜಾಸ್ತಿ ಬಿಡಮ್ಮ, ಖರ್ಚು ಮಾಡ್ಲಿ. ಕೊಡಲ್ಲ ನಾಲ್ಕನೇ ವರ್ಷದ ತಂಬ ಬೇಗ. ಎಷ್ಟು ಖುಷಿ ನಿನಗೆ, ಎಷ್ಟು ಖುಷಿ ನಿನಗೆ. ನನ್ಗೆ ಏನ್ ಖುಷಿ, ಮಗ ಚೆನ್ನಾಗಿದ್ರೆ ಸಾಕು. ಯಾವಾಗ ಸ್ಪೂನ್ ಬಂತು ಬಟ್ಲು ಇಲ್ಲ ಅಂದ್ರೆ ತಟ್ಟೆ ಇದು ಯಾಕೋ ನಮ್ಮ ಅಜ್ಜಿ ಕಾಣಿಸು ನೆನ್ಸಾಯ್ತದೆ. ನಮ್ಮ ಅಜ್ಜಿ ತಗೊಂಡು ಬಟ್ಲು ಅದೇನೋ ಹಾಲು ಕುಡಿಯೋದು ಹಿಂಗಿರ್ತದೆ, ಕಾಫಿ ಮಾಡ್ತಾರಲ್ಲ ಹಂಗ ಮೊಮ್ಮಗ ಇದಾಗೋಯ್ತು, ಒಳ್ಳೇದಾಗೋಯ್ತು. 1/2 kg ಬೆಳ್ಳಿ ಸಾಮಾನ್ ತಂದವನೆ. ಇಲ್ಲ ಇಲ್ಲ. ಓ ಸರಿ ತಿನ್ಸಕ್ಕೆ ನಿಮ್ಮ ಮಾಮ ಚೊಂಬ್ ಕೊಟ್ಟ.
6ನೇ ವರ್ಷದ್ದು. 5 ಅಂತ ಬರ್ಬೇಕು. ದೇವರು ತಿನ್ನಕ್ಕೆ ಸರಿಯ ಇವ್ನು ಯಾವನಲ್ಲ ನಮ್ಗೇನಾರು ಕೊಡೋ. ಅಪ್ಪ ಮಗಿನ ಹೆಸರು ನಿಮ್ಗೆ ಆಗೋದು ಮಗಿನ ಏಳನೇ ವರ್ಷದ್ದು ಯಾರೇನು ಹೇಳ್ತೀರಿ ಹೇಳಿ ಅದೇನು ಅಂತ ಈಗ ನಿಂದು ಲೋಟ ಆಮೇಲೆ ನಿಂದು ಅಪ್ಪ ನಿಂದು ಉಂಗ್ರ ಏನಪ್ಪದು ಅಮ್ಮ ನಿಂದು ನಿಂದು ಲಕ್ಷ್ಮಿ ರಿಂಗ ಅಂತ ಹೇಗೆಲ್ಲ ಈಗ ಲೋಟನೆ ನಿಂದು ವಸಂತಮ್ಮ ನನಗೆ ಗೊತ್ತಿಲ್ಲ ವಸಂತ ನಿಂದು ನಂದ ಚೊಂಬು. ಇವ್ನು ನೋಡಿ ಮಗುಗ ನೀರ್ ಕುಡ್ಸಕ್ ಲೋಟ ಟೀ ಲೋಟ ಟೀ ಲೋಟದಲ್ಲೇ ನೀರು ಕುಡಿಸಿ ಕುಡಿಯವ ಎಲ್ಲ ಒಂದೇ ಐಡಿಯಾ ನಂದೆ. ಇದಕ್ಕೆಲ್ಲ ಐಟಮ್ ಎಲ್ಲ ಹೇಳ್ಬೇಕು ಅಂತ ಹೇಳಿರ್ತಾರೆ. ಇವರಿಬ್ರು ಸಪೋರ್ಟ್ ಮಾಡಿದ್ರು. ನೋಡ್ದ ಎಲ್ಲಿದ್ರು ಇಲ್ಲೇ ಎಲ್ಲ ಸರ್ಪ್ರೈಸ್ ನಿನ್ ತಮ್ಮಂದಲ್ವ ಅದು ನಾವ್ ಹೇಳಕ್ಕಾಗ್ತಾ ತಳಮು ನಾನು ಕೊಡ್ತೀನಿ gift. ನನ್ ಕೈಯಲ್ಲಿರೋ ಒಂದೇ ಒಂದು ಕೊಡ್ತಾ ಇದೀನಿ. ಅವ್ನು ಗೆಸ್ ಮಾಡಿದೆ ಅವಂದೇ ಎಲ್ಲ ಸಂತು ಈ ಥರ 7 ವರ್ಷಕ್ಕೆ 7 ಗಿಫ್ಟ್ ಕೊಡಬೇಕು ಅಂತೇಳಿ ಅಂದ್ಕೊಂಡಿದ್ನಂತೆ. ಹಾಗಾಗಿ ಆಂಟಿ ಹತ್ರ ಹೇಳಿದ್ದಾನೆ. ಆಂಟಿ ಮತ್ತು ಲೇಖಮ್ಮ ಸಂತು 3 ಜನನೂ ಹೋಗಿ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದಾರೆ. ನಮಗೇನು ಹೇಳೇ ಇರಲಿಲ್ಲ ಅವರು. ನಾನು ಅದನ್ನೇ ಕೇಳ್ತಿದ್ದೆ, ನನಗೆ ಹೇಳ್ಬೇಕು ತಾನೆ ನೀವು ಅಂತ. ನನಗೇನೆಂದರೆ ಅಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡೋದು ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಬೇಡ ಅಂತ ಹೇಳ್ತಿರ್ತೀನಿ. ಅದಕ್ಕೆ ಅವರು ನನಗೇನು ಹೇಳಿಲ್ಲ ಅಷ್ಟೇ. ಇನ್ನು ಇವತ್ತಿನ ದಿನದ ವ್ಲಾಗು ಈ ಥರ ಇತ್ತು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ವ್ಲಾಗ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.